ಸದ್ಯ ರಾಜ್ಯದಲ್ಲಿ ಹೆಚ್ಚು ಸದ್ದು ಮಾಡ್ತಿರುವಂತಹ ವಿಚಾರ ಏನಪ್ಪಾ ಅಂದರೆ ಅದುವೇ ಕೇರಳಕ್ಕೆ ಕರ್ನಾಟಕ ಸರ್ಕಾರ ಪರಿಹಾರ ನೀಡಿರುವಂಥದ್ದು. ಎಸ್ ಸ್ನೇಹಿತರೆ, ಕೇರಳದಲ್ಲಿ ರೈತನೊಬ್ಬ ಆನೆ ತುಳಿತಕ್ಕೆ ಒಳಗಾಗಿರುವಂತಹ ಕಾರಣದಿಂದ ಅವನಿಗೆ 15 ಲಕ್ಷ ಹಣವನ್ನು ಕರ್ನಾಟಕ ಸರ್ಕಾರ ಪರಿಹಾರವಾಗಿ ನೀಡಿದೆ. ಇದೇ ವಿಚಾರ ಇದೀಗ ರಾಜ್ಯದೆಲ್ಲೆಡೆ ಸದ್ದು ಮಾಡ್ತಿದೆ. ಅಷ್ಟಕ್ಕೂ ಕರ್ನಾಟಕ ಸರ್ಕಾರ ಕೇರಳದಲ್ಲಿ ರೈತನೊಬ್ಬ ಸತ್ತಿದ್ದಕ್ಕೆ ಕರ್ನಾಟಕ ಸರ್ಕಾರ ಯಾಕೆ ಪರಿಹಾರ ಕೊಡ್ತು? ಅದು ಕೂಡ ಕರ್ನಾಟಕದಲ್ಲಿ ಸಾವನ್ನಪ್ಪಿಲ್ಲ. ಒಂದು ವೇಳೆ ಕರ್ನಾಟಕದಲ್ಲಿ ಏನಾದರೂ ಸಾವನ್ನಪ್ಪಿದ್ರೆ ಕರ್ನಾಟಕ ಸರ್ಕಾರ ಏನು ಪರಿಹಾರವನ್ನು ನೀಡಬೇಕು. ಆದರೆ ಆತ ಸತ್ತಿರುವಂಥದ್ದು ಕೇರಳದಲ್ಲಿ ಸತ್ತಿದ್ರೆ ಕೇರಳ ಪರಿಹಾರವನ್ನು ಕೊಡಬೇಕು. ಆದರೆ ಕರ್ನಾಟಕ ಸರ್ಕಾರ ಕೊಟ್ಟಿದ್ಯಾಕೆ? ಅದೇ ವಿಚಾರ ಇದೀಗ ರಾಜ್ಯಾದ್ಯಂತ ಹೆಚ್ಚು ಚರ್ಚೆ ಆಗ್ತಿದೆ. ಹಾಗಾದರೆ ಏನದು ಸ್ಟೋರಿ? ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಎಸ್ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದು ಕೇರಳದಲ್ಲಿ ಆನೆ ತುಳಿತಕ್ಕೆ ರೈತನೊಬ್ಬ ಇತ್ತೀಚೆಗೆ ಸಾವನ್ನಪ್ಪಿದ್ದಾನೆ. ಅದಕ್ಕೆ ಕರ್ನಾಟಕ ಸರ್ಕಾರ ಪರಿಹಾರವಾಗಿ 15 ಲಕ್ಷವನ್ನು ಘೋಷಣೆ ಮಾಡಿದೆ. ಅದಕ್ಕೆ ಅಸಲಿ ಕಾರಣ ಏನಂದರೆ, ಆನೆ ತುಳಿತಕ್ಕೆ ಒಳಗಾದಂತಹ ವ್ಯಕ್ತಿ ಏನು ಮೃತನಾಗ್ತಾರೆ, ಆ ಸಮಯದಲ್ಲಿ ಕೇರಳದ ಅರಣ್ಯ ಸಚಿವರೇನಿದ್ದಾರೆ ಅವರು ಒಂದು ಮಾತನ್ನು ಹೇಳ್ತಾರೆ. ಇದು ಕರ್ನಾಟಕದಿಂದ ಬಂದಿರುವಂತಹ ಆನೆಯಿಂದ ತುಳಿತಕ್ಕೆ ಒಳಗಾಗಿದ್ದಾನೆ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಅದಾದ ಬಳಿಕ ರಾಹುಲ್ ಗಾಂಧಿಯವರು ವಯನಾಡಿಗೆ ಹೋಗ್ತಾರೆ. ಆತನ ಕುಟುಂಬವನ್ನು ಸಂತೈಸುವಂಥ ಕೆಲಸವನ್ನು ಮಾಡ್ತಾರೆ ಮತ್ತು ಸಮಾಧಾನವನ್ನು ಹೇಳ್ತಾರೆ. ಅದಾದ ಮೇಲೆ ಕರ್ನಾಟಕ ಸರ್ಕಾರ ಏನಿದೆ 15 ಲಕ್ಷ ರುವನ್ನು ಪರಿಹಾರವಾಗಿ ನೀಡುತ್ತೆ. ಅದುವೇ ಇದೀಗ ಹೆಚ್ಚು ಚರ್ಚೆ ಆಗ್ತಿರುವಂಥದ್ದು. ಕರ್ನಾಟಕದಲ್ಲಿ ರೈತರ ಸತ್ತರೆ ಅವರಿಗೆ ಪರಿಹಾರ ಕೊಡೋಕ್ಕೆ ಇಂದು ಮುಂದೆ ನೋಡುವಂತಹ ಸರ್ಕಾರ ಕೇರಳಕ್ಕೆ, ಅದು ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಮತ್ತೊಂದು ರಾಜ್ಯದಲ್ಲಿ ಸತ್ತಂತಹ ವ್ಯಕ್ತಿಗೆ 15 ಲಕ್ಷ ಪರಿಹಾರವನ್ನು ನೀಡಿದ್ದು ಇದೇ ಮೊದಲ ಬಾರಿಗೆ. ಅದೇ ಕಾರಣಕ್ಕೆ ಇದೀಗ ಇದೊಂದು ರೀತಿ ರಾಜಕೀಯ ಚಟಪಟಿಗೆ ಕಾರಣವಾಗ್ತಾ ಇದೆ. ಹೌದು ಸ್ನೇಹಿತರೆ, ಇದೇ ವಿಚಾರ ಇದೀಗ ಬಿಜೆಪಿ ಸೇರಿ ರಾಜ್ಯದ ವಿವಿಧ ಸಾಮಾಜಿಕ ಮಾಧ್ಯಮಗಳಲ್ಲಿ ಒಂದು ರೀತಿ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ರಾಜ್ಯದ ಅರಣ್ಯ ಸಚಿವರಾದಂತಹ ಈಶ್ವರ್ ಖಂಡ್ರೆ ಪರಿಹಾರವನ್ನು ಘೋಷಣೆ ಮಾಡಿರುವ ಕುರಿತು ರಾಹುಲ್ ಗಾಂಧಿಯವರಿಗೆ ಪತ್ರವನ್ನು ಬರೆದಿದ್ದಾರೆ. ಅದರಲ್ಲಿ ರಾಹುಲ್ ಗಾಂಧಿಯವರೇ, ನಿಮ್ಮ ಸಲಹೆಯ ಮೇರೆ ಕರ್ನಾಟಕ ಸರ್ಕಾರ ವಯನಾಡಿನಲ್ಲಿ ಆನೆ ದಾಳಿಗೆ ಮೃತಪಟ್ಟಿರುವಂತಹ ವ್ಯಕ್ತಿಯ ಕುಟುಂಬಕ್ಕೆ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ನಿಮ್ಮ ಸಲಹೆಯನ್ನು ವೇಣುಗೋಪಾಲ್ ರವರು ದೂರವಾಣಿ ಕರೆ ಮಾಡಿ ನನಗೆ ತಿಳಿಸಿದ್ದು, ಈ ಬಗ್ಗೆ ಸಿಎಂನವರೊಂದಿಗೆ ಚರ್ಚಿಸಿ ನಂತರ ಸಂತ್ರಸ್ತರ ಕುಟುಂಬಕ್ಕೆ 15 ಲಕ್ಷ ರೂಪಾಯಿ ಪರಿಹಾರವಾಗಿ ನೀಡಲಾಗಿದೆ ಎನ್ನುವಂತಹದ್ದನ್ನು ಬರೆದಿದ್ದಾರೆ. ರೈತರನ್ನ ಕೊಂದಿದ್ದ ಆನೆ ಹಾಸನದ ಬೇಲೂರಿನಿಂದ ಸೆರೆ ಹಿಡಿದು ಬಂಡೀಪುರದಲ್ಲಿ ಬಿಟ್ಟಿದ್ದಂತಹ ಟಸ್ಕರ್ ಆನೆ ಎನ್ನುವಂತಹ ವಿಚಾರ ಈಗ ಬೆಳಕಿಗೆ ಬಂದಿರುವಂಥದ್ದು. ಇನ್ನು ಸ್ನೇಹಿತರೆ, ಬೇರೆ ರಾಜ್ಯದಲ್ಲಿ ಮೃತಪಟ್ಟ ವ್ಯಕ್ತಿಗೆ ಕರ್ನಾಟಕ ಸರ್ಕಾರ 15 ಲಕ್ಷ ಪರಿಹಾರ ಘೋಷಣೆ ಮಾಡಿರುವುದಕ್ಕೆ ಬಿಜೆಪಿಯ ಹಲವು ನಾಯಕರು ಇದೀಗ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಕೂಡ ಬಿಜೆಪಿಯ ಶಾಸಕ ಬಸವನಗೌಡ ಪಾಟೀಲ್ ಏನಿದ್ದಾರೆ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಕೇರಳದ ಸಂಸದ ರಾಹುಲ್ ಗಾಂಧಿ ಕೆಸಿ ವೇಣುಗೋಪಾಲ್ ನಿರ್ದೇಶನದ ಮೇರೆಗೆ ಪರಿಹಾರವನ್ನು ಬಿಡುಗಡೆ ಮಾಡಲಾಗಿದೆ. ಆದರೆ ಈ ಸರ್ಕಾರಕ್ಕೆ ಕರ್ನಾಟಕದಲ್ಲಿ ಆತ್ಮಹತ್ಯೆಗೆ ಶರಣಾದ ರೈತರಿಗೆ ಪರಿಹಾರ ನೀಡಲು ಹಣ ಇಲ್ಲ, ರಾಜಕೀಯ ಕಾರಣಕ್ಕೆ ಕೇರಳದವರಿಗೆ ಪರಿಹಾರವೇ ಎನ್ನುವಂತಹ ಮಾತುಗಳನ್ನು ಟ್ವೀಟ್ ಮೂಲಕ ತಿಳಿಸಿದ್ದಾರೆ. ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಸರ್ಕಾರದ ನಡೆಯನ್ನು ಹಲವಾರು ಮಂದಿ ಖಂಡಿಸಿದ್ದಾರೆ. ರಾಜ್ಯದ ಅಭಿವೃದ್ಧಿಗೆ ಹಣ ಇಲ್ಲ, ಶಾಸಕರಿಗೆ ಕ್ಷೇತ್ರ ಅಭಿವೃದ್ಧಿಗೆ ಹಣ ಬಿಡುಗಡೆಯಾಗುತ್ತಿಲ್ಲ, ಆದರೆ ಬೇರೆ ರಾಜ್ಯದವರಿಗೆ ಹಣ ನೀಡಲು ನಿಮಗೆ ಆಗುತ್ತಲ್ಲವೇ ಎನ್ನುವಂತಹ ಪ್ರಶ್ನೆಗಳು ಹೇಳುತ್ತಿವೆ. ರಾಜ್ಯದಲ್ಲಿ ಪ್ರಾಣಿಗಳ ದಾಳಿಗೆ ಹಲವಾರು ಮಂದಿ ಸಾವನ್ನಪ್ಪಿದ್ದಾರೆ, ಆದರೆ ಅವರಿಗೆ ಇದೇ ರೀತಿಯ ಪರಿಹಾರ ಬಿಡುಗಡೆ ಮಾಡಲು ಸರ್ಕಾರದಲ್ಲಿ ಹಣವಿಲ್ಲ ಎಂದು ಕಾಮೆಂಟ್ಗಳನ್ನು ಕೂಡ ಬರ್ತಿದ್ದು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಕೇರಳದಲ್ಲಿ ಆನೆಯ ದಾಳಿಯಿಂದ ಜನರು ಸಾವಿಗೀಡಾದರೆ ಸಾಮಾನ್ಯವಾಗಿ ಕೇರಳ ಸರ್ಕಾರವೇ ಪರಿಹಾರವನ್ನು ಕೊಡಬೇಕು. ಅದೇ ರೀತಿ ಕರ್ನಾಟಕದಲ್ಲಿ ಆದರೆ ಇಲ್ಲಿನ ಸರ್ಕಾರ ಕೊಡಬೇಕು. ಆದರೆ ಅಚ್ಚರಿ ಅಂದರೆ ಕೇರಳದಲ್ಲಿ ಸಾವನ್ನಪ್ಪಿರುವಂತಹ ವ್ಯಕ್ತಿಗೆ ಕರ್ನಾಟಕದಲ್ಲಿ ಪರಿಹಾರ ಕೊಟ್ಟಿರುವಂಥದ್ದು ಅಚ್ಚರಿಯನ್ನು ಉಂಟು ಮಾಡ್ತಿದೆ. ಇನ್ನು ಸ್ನೇಹಿತರೆ, ಈ ವಿಚಾರವಾಗಿ ಇದೀಗ ರಾಜಕೀಯ ರಣಾಂಗಣವಾಗುವಂತೆ ಮಾಡ್ತಾ ಇದೆ. ಅದರಲ್ಲೂ ಕೂಡ ರಾಹುಲ್ ಗಾಂಧಿಯವರ ತಾಳಕ್ಕೆ ತಕ್ಕಂತೆ ಇಲ್ಲಿನ ಸರ್ಕಾರ ಕುಣಿತಾ ಇದೆ ಅಂದರೆ ಇನ್ನು ಕಾಂಗ್ರೆಸ್ ಇದಕ್ಕೆ ಉತ್ತರವನ್ನು ಕೊಡ್ತಾ ಇದೆ. ಏನಂದರೆ ಮಾನವೀಯತೆಯ ಆಧಾರದ ಮೇಲೆ ನಾವು ಪರಿಹಾರವನ್ನು ನೀಡಿದ್ದೇವೆ ಅಂತ. ಆದರೆ ಇದೀಗ ಬಿಜೆಪಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಆಗ್ತಿರುವಂತಹ ವಿಚಾರ ಒಂದೇ, ಕೇರಳದಲ್ಲಿ ಆಗಿರುವಂತಹ ಏನು ಅನಾಹುತಕ್ಕೆ ನೀವು ಇಲ್ಲಿ ಪರಿಹಾರವನ್ನು ಕೊಡ್ತೀರಾ? ರಾಜ್ಯದಲ್ಲಿ ಅದೆಷ್ಟೋ ರೈತರು ಸಾವನ್ನಪ್ಪಿದ್ದಾರೆ, ಅದೆಷ್ಟೋ ಜನರು ಪ್ರಾಣಿಗಳಿಂದ ಅನಾಹುತಕ್ಕೆ ಒಳಗಾಗಿದ್ದಾರೆ, ಅವ್ರಿಗೆ ಯಾಕೆ ಇಂತಹ ಆದ್ಯತೆಯನ್ನು ಕೊಡ್ತಿಲ್ಲ ಎನ್ನುವಂಥದ್ದು ಭಾರಿ ಚರ್ಚೆಗೆ ಕಾರಣವಾಗ್ತಾ ಇದೆ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲಯನ್ ಟಿವಿ ಕನ್ನಡ.